ಹಲೋ ಫ್ರೆಂಡ್ಸ್, ನಮೃತ ಆರ್ಟ್ ಅಂಡ್ ಕ್ರಾಫ್ಟ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೋಗ್ತಾ ಇರೋ ದೇವಸ್ಥಾನದ ಹೆಸರು ಶ್ರೀ ಪಾರ್ಶ್ವಲಬ್ಧಿಧಾಮ ಜೈನ ದೇವಾಲಯ. ಇದಿರೋದು ಬೆಂಗಳೂರಿನಲ್ಲಿ. ಇಂದಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿನ ಹೊರವಲಯದಲ್ಲಿರುವ ಅತ್ಯಂತ ಸುಂದರ, ಶಾಂತ ಹಾಗೂ ಆಧ್ಯಾತ್ಮಿಕ ತಾಣವಾದ ಶ್ರೀ ಪಾರ್ಶ್ವಲಬ್ಧಿಧಾಮ ಜೈನ ದೇವಾಲಯಕ್ಕೆ ಭೇಟಿಯನ್ನ ನೀಡ್ತಾ ಇದ್ದೀವಿ. ಬಿಳಿ ಅಮೃತ ಶಿಲೆಯಿಂದ ನಿರ್ಮಾಣಗೊಂಡಿರುವ ಈ ಭವ್ಯ ದೇವಾಲಯವು ತನ್ನ ಅದ್ಭುತ ವಾಸ್ತುಶಿಲ್ಪ, ಸ್ವಚ್ಛ ಪರಿಸರ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುವ ವಾತಾವರಣಕ್ಕಾಗಿ ಸಾವಿರಾರು ಭಕ್ತರನ್ನ ಆಕರ್ಷಿಸ್ತಾ ಇದೆ. ಹಾಗಾದ್ರೆ ಈ ಜೈನ ತೀರ್ಥಕ್ಷೇತ್ರ ಎಲ್ಲಿರೋದು ಅಂತ ಇವಾಗ ಹೇಳ್ತೀನಿ. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿ NH4 ನಲ್ಲಿರುವ ಮಕಾಲಿ ಅದಕಮಾರನಹಳ್ಳಿ ಸಮೀಪದಲ್ಲಿದೆ. ಬೆಂಗಳೂರು ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯವನ್ನ ಖಾಸಗಿ ವಾಹನ, ಟ್ಯಾಕ್ಸಿ ಅಥವಾ ತುಮಕೂರು ರಸ್ತೆಯ ಮೂಲಕ ನೀವು ಸುಲಭವಾಗಿ ತಲುಪಬಹುದು. ಇಲ್ಲೇ ಹತ್ತಿರದಲ್ಲಿ ಒಂದು ಆಂಜನೇಯ ದೇವಸ್ಥಾನ ಕೂಡ ಇದೆ, ನೀವು ಅಲ್ಲಿ ಕೂಡ ವಿಸಿಟ್ ನ ಮಾಡಬಹುದು. ಇನ್ನು ಈ ದೇವಾಲಯದ ವಿಶೇಷತೆ ಏನು, ಇದ್ಯಾಕೆ ಫೇಮಸ್ ಅಂತ ಇವಾಗ ಹೇಳ್ತೀನಿ. ಈ ದೇವಾಲಯವನ್ನ ಶ್ರೀ ಪಾರ್ಶ್ವಶಾಸನ ಪ್ರಭಾವಕ್ ಟ್ರಸ್ಟ್ ನಿರ್ವಹಿಸ್ತಾ ಇದ್ದು, ಈ ವಿಶಾಲವಾದ ಆವರಣ, ಹಚ್ಚ ಹಸಿರಿನ ಉದ್ಯಾನ ಮತ್ತು ಪ್ರಶಾಂತ ವಾತಾವರಣದಿಂದ ಎಲ್ಲರ ಮನವನ್ನ ಸೆಳೀತಾ ಇದೆ. ಇದನ್ನ ಫುಲ್ ನೋಡ್ಕೋತಾ ಇರೋದೇ ಶ್ರೀ ಪಾರ್ಶ್ವಶಾಸನ ಪ್ರಭಾವಕ್ ಟ್ರಸ್ಟ್ನವರು. ಇಲ್ಲಿ ಮುಖ್ಯ ದೇವರು ಲಬ್ಧಿ ಪಾರ್ಶ್ವನಾಥ ಭಗವಾನ್. ಮೇಲಿನ ಮಹಡಿಯಲ್ಲಿ ಭಗವಾನ್ ಪಾರ್ಶ್ವನಾಥ, ನಾಕೋಡ ಬೇರೂಜಿ, ಗೌತಮ ಪ್ರಭುಜಿ, ಮಣಿಭದ್ರ ವೀರ ಸೇರಿದಂತೆ ಹಲವು ದೇವತೆಗಳ ಸನ್ನಿಧಾನಗಳಿವೆ. ಇನ್ನು ಕೆಳಗಿನ ಮಹಡಿ, ನಾವು ಫಸ್ಟ್ ಹೋಗಿದ್ದು ಕೆಳಗಿನ ಮಹಡಿ, ಅಲ್ಲಿ ಪದ್ಮಾವತಿ ದೇವಿ, ಲಕ್ಷ್ಮೀ ದೇವಿ ಹಾಗೂ ಸರಸ್ವತಿ ದೇವಿಗೆ ಸಮರ್ಪಿತವಾದ ಸುಂದರ ದೇವಾಲಯವನ್ನ ನಾವು ನೋಡಬಹುದು. ಇನ್ನು ವಾತಾವರಣಕ್ಕೆ ಬಂದ್ರಂತೂ ದೇವಾಲಯದ ಆವರಣ ಅತ್ಯಂತ ಸ್ವಚ್ಛವಾಗಿದ್ದು, ಹಚ್ಚ ಹಸಿರಿನ ಹುಲ್ಲುಗಾವಲು, ಸುಂದರ ತೋಟಗಳು ಹಾಗೂ ಧ್ಯಾನಕ್ಕೆ ಅನುಕೂಲಕರವಾದ ಮೌನ ವಾತಾವರಣವನ್ನ ಹೊಂದಿದೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಜೈನ್ ದೇವಸ್ಥಾನ ಹೆಚ್ಚಾಗಿ ವೈಟ್ ಅಮೃತ ಶಿಲೆ, ವೈಟ್ ಮಾರ್ಬಲ್ ಇಂದಾನೆ ಮಾಡಿರ್ತಾರೆ. ಅದ್ ನೋಡ್ತಾ ಇದ್ದಂಗೆ ನಮ್ ಸ್ಟ್ರೆಸ್ ಲೆವೆಲ್ ಫುಲ್ ಕಡಿಮೆ ಆಗುತ್ತೆ. ನಗರದ ಗದ್ದಲದಿಂದ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಬೇಕೆಂದ್ರೆ ಇದು ಒಂದು ಅತ್ಯುತ್ತಮ ಸ್ಥಳ ಅಂತಾನೆ ಹೇಳ್ಬೋದು. ಇಲ್ಲಿ ಭೋಜನ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ವಿಶಾಲವಾದ ಭೋಜನ ಶಾಲೆ ಇದ್ದು, ಶುದ್ಧ ಸಸ್ಯಾಹಾರಿ ಜೈನ ಆಹಾರವನ್ನ ಭಕ್ತರಿಗೆ ನೀಡಲಾಗುತ್ತೆ. ಜೈನ ಸಂಪ್ರದಾಯದಂತೆ ಸೂರ್ಯಾಸ್ತದ ನಂತರ ಆಹಾರ ಸೇವೆ ಇರುವುದಿಲ್ಲ. ಆದ್ದರಿಂದ ಮಧ್ಯಾಹ್ನದ ವೇಳೆಯಲ್ಲಿ ಭೇಟಿ ನೀಡೋದು ಉತ್ತಮ ಅಂತಾನೆ ಹೇಳ್ಬೋದು. ಇನ್ನು ಸಮಯ ನೋಡೋದಾದ್ರೆ ಪ್ರತಿದಿನ ಬೆಳಗ್ಗೆ 6ರಿಂದ ಸಂಜೆ ರಾತ್ರಿ 8ರವರೆಗೆ ದೇವಾಲಯ ಭಕ್ತರಿಗೆ ತೆರೆದಿರುತ್ತೆ. ಇನ್ನು ಸಮಾರೋಪವನ್ನ ನೋಡೋಣ. ಬೆಂಗಳೂರು ಸುತ್ತಮುತ್ತ ಶಾಂತ, ಸ್ವಚ್ಛ, ಆಧ್ಯಾತ್ಮಿಕ ಅನುಭವ ನೀಡುವ ಈ ಜೈನ ತೀರ್ಥಕ್ಷೇತ್ರವನ್ನ ಹುಡುಕ್ತಿದ್ರೆ ಶ್ರೀ ಪಾರ್ಶ್ವಲಬ್ಧಿಧಾಮ ಜೈನ ದೇವಾಲಯವನ್ನ ತಪ್ಪದೆ ಭೇಟಿ ಕೊಡಿ. ಇನ್ನು ಈ ದೇವಸ್ಥಾನದ ಇತಿಹಾಸ, ಧಾರ್ಮಿಕ ಆಚರಣೆ ಇದನ್ನ ಸ್ವಲ್ಪ ಹೇಳ್ತೀನಿ. ಈಗ ಇತಿಹಾಸವನ್ನ ನೋಡೋಣ. ಶ್ರೀ ಪಾರ್ಶ್ವಲಬ್ಧಿಧಾಮವು ಜೈನ ಸಮುದಾಯದ ಪ್ರಮುಖ ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನ ರಾಜಸ್ಥಾನದ ದಿಲ್ವಾರ ಜೈನ ದೇವಾಲಯಗಳ ಶೈಲಿಯನ್ನು ನೆನಪಿಸುವಂತೆ ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾಗಿದೆ. ಇಲ್ಲಿ ಮೂಲ ನಾಯಕನಾಗಿ ಅಥವಾ ಮೂಲ ದೇವರಾಗಿ 23ನೇ ತೀರ್ಥಂಕರರಾದ ಶ್ರೀ ಪಾರ್ಶ್ವನಾಥ್ ಭಗವಾನ್ ವಿರಾಜಮಾನರಾಗಿದ್ದಾರೆ. ಇನ್ನು ಶ್ರೀ ಪಾರ್ಶ್ವನಾಥರ ಬಗ್ಗೆ ಹೇಳ್ತೀನಿ. ಶ್ರೀ ಪಾರ್ಶ್ವನಾಥರು ಜೈನ ಧರ್ಮದ 23ನೇ ತೀರ್ಥಂಕರರು. ಅವರು ಅಹಿಂಸೆ, ಸತ್ಯ, ಅಪರಿಗ್ರಹ ಮತ್ತು ಕರುಣೆಯ ಸಂದೇಶವನ್ನ ಸಾರಿದ್ರು. ಜೈನ ಧರ್ಮದಲ್ಲಿ ಅತ್ಯಂತ ಹೆಚ್ಚು ಪೂಜಿಸಲ್ಪಡುವ ತೀರ್ಥಂಕರರಲ್ಲಿ ಇವರು ಒಬ್ರು. ಇನ್ನು ದೇವಾಲಯದ ವಿಶೇಷತೆ ನೋಡೋದಾದ್ರೆ ಸಂಪೂರ್ಣ ಬಿಳಿ ಮಾರ್ಬಲ್ನಿಂದ ನಿರ್ಮಿಸಲಾದ ಭವ್ಯ ವಾಸ್ತುಶಿಲ್ಪ, ವಿಶಾಲವಾದ ಪ್ರಾರ್ಥನಾ ಮಂದಿರ, ಧ್ಯಾನಕ್ಕೆ ಪ್ರತ್ಯೇಕ ಶಾಂತ ಸ್ಥಳ ಕೂಡ ನಾವಿಲ್ಲಿ ನೋಡಬಹುದು. ಸ್ವಚ್ಛ ಉದ್ಯಾನ ಹಾಗೂ ಫೋಟೋಗ್ರಫಿಗೆ ಸುಂದರ ದೇವಸ್ಥಾನ ಅಂತಾನೆ ನಾವು ಹೇಳ್ಬೋದು. ಇನ್ನು ಇಲ್ಲಿ ಧಾರ್ಮಿಕ ಆಚರಣೆಗಳನ್ನ ನೋಡೋದಾದ್ರೆ ಪ್ರತಿದಿನ ಅಭಿಷೇಕ, ಪೂಜೆ ಹಾಗೂ ಆರತಿ ನಡೆಯುತ್ತೆ. ಇನ್ನು ಜೈನ ಪ್ರಮುಖ ಹಬ್ಬಗಳಾದ ಪರ್ಯುಷಣ, ಮಹಾವೀರ ಜಯಂತಿ, ಕಾರ್ತಿಕ ಪೂರ್ಣಿಮೆ ಸಂದರ್ಭಗಳಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸ್ತಾರೆ. ಇನ್ನು ಭೇಟಿ ನೀಡುವಲು ಕೆಲವು ಸಲಹೆಗಳನ್ನ ಹೇಳ್ತೀನಿ. ಬೆಳಗ್ಗೆ 7ರಿಂದ 10 ಗಂಟೆವರೆಗೆ ಭೇಟಿಯನ್ನ ನೀಡಿದ್ರೆ ಪ್ರಶಾಂತ ವಾತಾವರಣ ನಿಮ್ಗೆ ಸಿಗತ್ತೆ. ಸಭ್ಯ ಉಡುಗೆ ಧರಿಸಿ, ಯಾವುದೇ ತರ ಇಲ್ಲಿ ಜೀನ್ಸ್ ಇದನ್ನೆಲ್ಲ ಅಲೋ ಮಾಡಲ್ಲ. ದೇವಾಲಯದ ಒಳಗೆ ಮೌನವನ್ನ ಕಾಪಾಡಿ. ಚರ್ಮದಿಂದ ತಯಾರಿಸಿದ ಯಾವುದೇ ರೀತಿಯ ವಸ್ತುಗಳನ್ನ ಒಳಗೆ ತೆಗೆದುಕೊಂಡು ಹೋಗದೆ ಇದ್ರೇನೆ ಉತ್ತಮ. ಅದನ್ನ ಹೊರಗೆ ಇಡಿಸ್ತಾರೆ. ಬ್ಯಾಗ್ನೆಲ್ಲ, ನೀರ್ ಬಾಟಲು, ಬ್ಯಾಗ್ ಇದನ್ನೆಲ್ಲ ನಾರ್ಮಲ್ ಆಗಿ ಹೊರಗೆ ಇಡ್ತಾರೆ ಜೈನ್ ದೇವಸ್ಥಾನಗಳಲ್ಲಿ. ಮತ್ತೆ ಹುಡುಗಿರಿಗಾದ್ರೆ ದುಪ್ಪಟ್ಟ ಕಂಪಲ್ಸರಿ ಇರುತ್ತೆ.
ಇನ್ನು ಹತ್ತಿರದ ಪ್ರವಾಸಿ ಸ್ಥಳಗಳಂದ್ರೆ ನೀವು ದಕ್ಷಿಣ ಶಿರಡಿ ಸಾಯಿ ಮಂದಿರ, ದತ್ತಪೀಠ, ಶ್ರೀ ಕಾಮಧೇನು ಕ್ಷೇತ್ರ, ದೊಡ್ಡ ಆಲದ ಮರ, ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಇವುಗಳನ್ನೆಲ್ಲ ನೋಡಬಹುದು. ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.